ಸಂಯುಕ್ತ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ. ನಾನು ವೈಷ್ಣವಿ. ಇವತ್ತಿನ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯಲ್ಲಿ ಏನೇನೆಲ್ಲ ಹೆಡ್ಲೈನ್ಸ್ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮುಖ್ಯಮಂತ್ರಿ ಆದ ಬಳಿಕ ತವರು ಕ್ಷೇತ್ರದಲ್ಲಿ ಡಿಕೆಶಿ ಕೃತಜ್ಞತಾ ಯಾತ್ರೆ. ವಿಧಾನಸೌಧದ ಮುಂಭಾಗದಿಂದ ಮೆಟ್ರೋದಲ್ಲೇ ಸಂಚರಿಸಿದ ಸಿಎಂ. ಕನಕಪುರ ಗ್ರಾಮಗಳಲ್ಲಿ ಸಂಚರಿಸಿ ಮತದಾರರಿಗೆ ಧನ್ಯವಾದ ಸಮರ್ಪಣೆ. ಡಿಕೆ ಶಿವಕುಮಾರ್ ಹೊಸ ಸರ್ಕಾರಕ್ಕೆ ಜಾತಿ ಗಣತಿ ಸವಾಲ್. 2 ವರ್ಷದಲ್ಲಿ ಬೆಟ್ಟದಷ್ಟು ಕೆಲಸ ಬಾಕಿ. ಜಾತಿ ಗಣತಿ ಅನುಷ್ಠಾನ ಸುಲಭವಲ್ಲದ ಕೆಲಸ. ಬಿಜೆಪಿಯಿಂದ ರಾಜ್ಯಸಭೆಗೆ ನಾಗರಾಜ್, ವಿಧಾನ ಪರಿಷತ್ಗೆ ಲಿಂಗರಾಜ್ ಪಾಟೀಲ್, ರಘು ಕೌಟಿಲ್ಯ ಅಭ್ಯರ್ಥಿಗಳು. ಬೇರೆ ದೇಶಕ್ಕೆ ಹೋಲಿಸಿದ್ರೆ ಎಲ್ಪಿಜಿ ದರ ನಮ್ಮಲ್ಲೇ ಕಡಿಮೆ. ದರ ಏರಿಕೆಯನ್ನ ಸಮರ್ಥಿಸಿಕೊಂಡ ಸರ್ಕಾರ. 2 ವರ್ಷಗಳ ನಂತರ ಇಂದು ಇಂಡಿಯಾ ಮಿತ್ರಕೂಟದ ಸಭೆ. 23 ವಿರೋಧ ಪಕ್ಷಗಳ ನಾಯಕರ ಭಾಗಿ ನಿರೀಕ್ಷೆ ಮಾಡಲಾಗಿದೆ. ತರಕಾರಿ ದುಬಾರಿಯಾಗಿವೆ. ಗ್ರಾಹಕರ ಜೇಬಿಗೆ ಕತ್ತರಿ ಬಿದ್ದಿದೆ. ಕೆಜಿ ಟೊಮ್ಯಾಟೊಗೆ 67 ರೂಪಾಯಿ. ನಿರಂತರ ಮಳೆಯಿಂದ ತರಕಾರಿ ಬೆಳೆ ನಾಶವಾಗಿವೆ. ಮೇ 31ರ ಒಳಗೆ ಸಲ್ಲಿಕೆಯಾಗಿದ್ದ 2400 ಚದರ ಅಡಿ ಮನೆ ವಿದ್ಯುತ್ ಸಂಪರ್ಕ ಅರ್ಜಿಗೆ ಓಸಿ ಸಲ್ಲಿಕೆ ವಿನಾಯಿತಿ ವಿಸ್ತರಿಸಿ ಸರ್ಕಾರ ಹೊಸ ಆದೇಶ ಹೊರಡಿಸಿದೆ. 20% ಡಿವಿಯೇಷನ್ ಇದ್ದರೂ ಓಕೆ. ಜೆಡಿಎಸ್ನಿಂದ 3ನೇ ಅಭ್ಯರ್ಥಿ ಇಳಿಸಲು ನಿರ್ಧಾರ ಮಾಡಲಾಗಿದೆ. ಪರಿಷತ್ ಚುನಾವಣೆಗೆ ರೋಚಕ ತಿರುವು ನೀಡಿದ ಎಚ್.ಡಿ. ಕುಮಾರಸ್ವಾಮಿ. ಪರೀಕ್ಷಾ ಶುಲ್ಕ ಎಂದು 1 ಲಕ್ಷ ವಂಚಿಸಿದ ಸೈಬರ್ ಕಳ್ಳರು. ವಂಚನೆಗಾಗಿ ಪೊಲೀಸರಿಂದ ತೀವ್ರ ಹುಡುಕಾಟ ನಡೆಸಲಾಗಿದೆ. ಮದುವೆ ಆಗೋದಾಗಿ ನಂಬಿಸಿ 35 ಲಕ್ಷ ವಂಚಿಸಿದ ಯುವತಿ. ಕ್ರಿಪ್ಟೋ ಹೂಡಿಕೆ ಮಾಡಿಸಿ ಯುವಕನಿಗೆ ಮೋಸ ಮಾಡಲಾಗಿದೆ. ಎಲ್ಲೆಡೆ ಡಿಕೆ ಎಂದು ಮುಗಿಲು ಮುಟ್ಟಿದ ಘೋಷಣೆ. ಸಾರ್ವಜನಿಕರ ಪ್ರೀತಿ ವಿಶ್ವಾಸಕ್ಕೆ ಭಾವುಕರಾದ ಸಿಎಂ ಡಿಕೆ ಶಿವಕುಮಾರ್. ಸ್ವಕ್ಷೇತ್ರದಲ್ಲಿ ಸಿಎಂ ಡಿಕೆಶಿಗೆ ಅಭೂತಪೂರ್ವ ಸ್ವಾಗತ. ಚೇತರಿಸಿಕೊಂಡ ಮುಂಗಾರು. ಕರಾವಳಿಯಲ್ಲಿ ಅಬ್ಬರ. ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ರಾಜ್ಯದಾದ್ಯಂತ ಉತ್ತಮ ಮಳೆಯಾಗಿದೆ. ಪ್ರಧಾನಿಯೇ ಜನಾಕ್ರೋಶಕ್ಕೆ ಗುರಿಯಾಗಿದ್ದು ಎಂದ ಯತೀಂದ್ರ. ದರ ಹೆಚ್ಚಳಕ್ಕೆ ಮಿತಿಯೇ ಇಲ್ಲದಂತಾಗಿದೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸಿಸಿಟಿವಿ ಕೇಬಲ್ ಕಟ್ ಪ್ರಕರಣಕ್ಕೆ ಭಾರಿ ಟ್ವಿಸ್ಟ್ ಸಿಕ್ಕಿದೆ. ಬಾಕಿ ನೀಡದೆ ಅಮಾಯಕರ ಮೇಲೆ ಸುಳ್ಳು ಪ್ರಕರಣ ದಾಖಲು ಮಾಡಲಾಗಿದೆಯಾ? ಅಡುಗೆ ಸಿಲಿಂಡರ್ ದರ ಮತ್ತೆ ಹೆಚ್ಚಿಸಿದ್ದಕ್ಕೆ ಸಚಿವ ಖಂಡ್ರೆ ಕಿಡಿಕಾರಿದ್ದಾರೆ. ಅಜ್ಜಯ್ಯನ ಮಠಕ್ಕೆ ದಂಪತಿ ಸಮೇತ ತೆರಳಿ ಪೂಜೆ ಮಾಡಿಸಿದ್ದಾರೆ. ಸಚಿವ ಸ್ಥಾನಕ್ಕಾಗಿ ಹೆಚ್ಚಿದ ಲಾಬಿ. ಪ್ರತಿಭಟನೆಯ ಹಾದಿ ಹಿಡಿದ ಬೆಂಬಲಿಗರು. ಉಚಿತ ವಿದ್ಯಾರ್ಥಿ ಪಾಸ್ಗೆ ಬೇಕು 1500 ಕೋಟಿ ರೂಪಾಯಿ. ಸಾರಿಗೆ ಸಂಸ್ಥೆಯ 4 ನಿಗಮಕ್ಕೆ ಶಕ್ತಿ ಯೋಜನೆಯ 4000 ಕೋಟಿ ರೂಪಾಯಿ ಇನ್ನೂ ಬಾಕಿ. ಜಾರ್ಖಂಡ್ನಿಂದ ರಾಜ್ಯಸಭೆಗೆ ಕಾಂಗ್ರೆಸ್ ಜೆಎಂಎಂ ತಲಾ 1 ಸ್ಪರ್ಧೆ. 2 ಪಕ್ಷಗಳ ಮಧ್ಯೆ ಚುನಾವಣಾ ಹೊಂದಾಣಿಕೆ. ಭಾರತ ನೇಪಾಳ ಗಡಿ ವಿವಾದ. 3ನೇಯವರ ಸಂಧಾನ ಇಲ್ಲ. ಭಾರತ ಪ್ರವಾಸದಲ್ಲಿರುವ ನೇಪಾಳಿ ಸಚಿವರ ಸ್ಪಷ್ಟನೆ. ದೇಶದಲ್ಲಿ ಜನರ ಫಲವತ್ತತೆಯ ದರ ಗಣನೀಯ ಮಟ್ಟದ ಕುಸಿತ ಕಂಡಿದೆ. ಬಿಹಾರದಲ್ಲಿ ಗರಿಷ್ಠ 2.9, ಕರ್ನಾಟಕದಲ್ಲಿ 1.5, ದೆಹಲಿಯಲ್ಲಿ ಕನಿಷ್ಠ 1.2. ಮಿತ್ರ ಅಮೆರಿಕ ವಿರುದ್ಧವೂ ಇಸ್ರೇಲಿಂದ ಬೇಹುಗಾರಿಕೆ. ಇರಾನ್ ಜೊತೆಗಿನ ಸಂಧಾನಕಾರರ ಮೇಲೆ ಕಣ್ಣು. ಕೌಟುಂಬಿಕ ಆರೋಗ್ಯ ಪ್ರಗತಿಯತ್ತ ಭಾರತದ ಸಾಧನೆ ಹೇಗಿದೆ? ಇನ್ನು ದೇಶ ವಿದೇಶದಲ್ಲಿ ಏನೆಲ್ಲ ಬೆಳವಣಿಗೆ ಆಗಿದೆ ಅನ್ನೋದನ್ನ ನೀವು ತಿಳ್ಕೋಬೇಕು ಅಂದ್ರೆ ದೇಶ ವಿದೇಶ ಪುಟ 9. ಈ ಪುಟದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಸಿಗಲಿದೆ. ನೀವು ಈ ಪುಟವನ್ನ ಓದಬಹುದು. ಇನ್ನು ಕ್ರೀಡೆ. ಅಫ್ಘಾನ್ಗೆ ಫಾಲೋ ಆನ್ ಭೀತಿ. ಭಾರತ 564 ರನ್ 8ಕ್ಕೆ ಡಿಕ್ಲೇರ್. ಪಾದಾರ್ಪಣೆಯಲ್ಲೇ ಮಾನವ್ ಮ್ಯಾಜಿಕ್ ಮಾಡಿದ್ದಾರೆ. ಮಹಿಳಾ T20 ವಿಶ್ವಕಪ್ 2026 ಇಂದು ಭಾರತ ಅಭ್ಯಾಸ ಪಂದ್ಯ. DRS ವೈಫಲ್ಯ. ಕೋಚ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಾಯಕತ್ವ ನನ್ನ ವ್ಯಕ್ತಿತ್ವವನ್ನು ಬದಲಾಯಿಸಲ್ಲ ಎಂದು ಶ್ರೇಯಸ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇದಾಗಿತ್ತು ಇವತ್ತಿನ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯ ಹೆಡ್ಲೈನ್ಸ್. ಇನ್ನಷ್ಟು ಸಮಗ್ರ ಸುದ್ದಿಗಳಿಗಾಗಿ ಓದಿ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆ.